ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಾರೆ, ಬ್ರೋ ಎಕ್ಸಾಮ್ 2 ಬರ್ದಾಯಿತು, ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಬ್ರೋ, ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂತ ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ 25ನೇ ತಾರೀಕು ಗಂಟೆ ನಿಮಗೆ ಎಕ್ಸಾಮ್ 2 ಅನ್ನೋದು ನಡೀತು. ಸೊ ಈಗ ಬಂದ್ಬಿಟ್ಟು 25 ಮುಗ್ದಿದೆ, ಎಲ್ಲ ನಿಮ್ಮ ಒಂದು SLC ಎಕ್ಸಾಮ್ 2 ಅನ್ನೋದು ಮುಗ್ದಿದೆ. ಈಗ ಬಾಕಿ ಇರೋದು ಬಂದ್ಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟು. ನಿಮಗೆ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ಫಸ್ಟು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಸೊ ಹೇಗೆ ನಡೀತೆ ಅಂದರೆ ಲಿಬ್ರಲ್ ಆಗಿ ನಡೀತಾ ಇಲ್ವ ಮಾಮೂಲಿ ಸ್ಟ್ರಿಕ್ಟ್ ಆಗಿ ನಡೀತಾ ಅಂತ ನೀವು ಕೇಳೋದ್ರೆ, ಸೊ ನಿಮಗೆ ಬಂದ್ಬಿಟ್ಟು ಎಕ್ಸಾಮ್ ಒಂದರಲ್ಲಿ ಹೇಗೆ ನಡೀತು ವ್ಯಾಲ್ಯೂಯೇಷನು ಸೇಮ್ ಎಕ್ಸಾಮ್ 2 ಅಲ್ಲೂ ಹಾಗೆ ನಡೆಸ್ತಾರೆ. ಸೊ ಸ್ಟ್ರಿಕ್ಟ್ ಅಂತ ಇರಲ್ಲ ನಿಮಗೆ, ಸೊ ಈಸಿಯಾಗಿ ಮಾಮೂಲಿ ಇರುತ್ತೆ. ಸೊ ಈಗ ಬಂದ್ಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ಗೆ ಬಂದ್ಬಿಟ್ಟು 5 ಒಳಗೆ ಬಂದ್ಬಿಟ್ಟು ಜೂನ್ 5 ಅಥವಾ ನಿಮಗೆ 7 ಒಳಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಒಂದು ವೀಕಲ್ಲೇ ಬಂದ್ಬಿಟ್ಟು ಬೇಗ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಂದ್ಬಿಟ್ಟು ಬೇಗ ಅನೌನ್ಸ್ನ ಮಾಡ್ತಾರೆ. ನಿಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಸೊ ನೋಡೋದಾದ್ರೆ, ನಿಮ್ಮ ಒಂದು ರಿಸಲ್ಟ್ನ ಬಂದ್ಬಿಟ್ಟು ನೀವು SSLC ಎಕ್ಸಾಮ್ ಒಂದರಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡಿರಿ ಸೇಮ್ ಅದೇ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಅನ್ನೋದು ನೋಡ್ಕೊಳ್ಬೋದು. ಸೊ ಈಗ ತುಂಬ ಜನ ವಿದ್ಯಾರ್ಥಿಗಳು ಬ್ರೋ ಬೇಗ ಬಂದ್ಬಿಟ್ಟು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ ಅಂತ ನೀವು ಕೇಳೋದ್ರೆ, ಹೌದು ಬೇಗ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಯಾಕಪ್ಪ ಅಂದರೆ SSLC ಎಕ್ಸಾಮ್ ಒಂದು ಬರೋದ್ರಲ್ವಾ, ಅವಾಗ ಬಂದ್ಬಿಟ್ಟು ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೀತಿದ್ರೆ ಅವಾಗ ಬಂದ್ಬಿಟ್ಟು ಸೊ ಒಂದು 15 ಡೇಸು 20 ಡೇಸ್ ತಗೋತಿದ್ರು ನಿಮ್ಮ ಒಂದು ವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡೋಕ್ಕೆ SSLC ಎಕ್ಸಾಮ್ ಒಂದ್ರ ರಿಸಲ್ಟು. ಸೊ ಈಗ ಬಂದ್ಬಿಟ್ಟು ಸುಮಾರು ಜನ ಪಾಸ್ ಆಗಿರ್ತಾರೆ SSLC ಎಕ್ಸಾಮ್ ಒಂದರಲ್ಲಿ, ತುಂಬ ಜನ ಪಾಸ್ ಆಗಿರ್ತಾರೆ. ಈಗ ಸೆಕೆಂಡ್ ಎಕ್ಸಾಮಲ್ಲಿ ಬಂದ್ಬಿಟ್ಟು ಕಮ್ಮಿ ಜನ ಬರ್ದಿರ್ತಾರೆ. ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಒಂದು ವೀಕಲ್ಲಿ ಮಾಡಿಬಿಟ್ಟು ನಿಮಗೆ ಬೇಗ ಬಂದ್ಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಓಕೆ, ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನ್ ಕೇಳ್ತಾರೆ, ಬ್ರೋ ನಾನು ಈಗ ಎಕ್ಸಾಮ್ನ ಬರ್ದಿದ್ದೀನಿ, ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ರೈಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಆದರೂ ನಮಗೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ತೀರಾ. ರೈಟಿಂಗಲ್ಲಿ ಸೊ ನೀವು ಕರೆಕ್ಟಾಗಿ ಬರ್ದಿತ್ತು ಅಂದರೆ ಸ್ವಲ್ಪ ಗಜಬೀಜಿ ಇದ್ರೂ ಕೂಡ ನಿಮಗೆ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಜೂನ್ 5 ಒಳಗೆ ಬಂದ್ಬಿಟ್ಟು ಅಥವಾ 7 ಒಳಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಸೇಮ್ ವೆಬ್ಸೈಟು KRResult.nic. ಸೊ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ನಿಮಗೆ ಬಂದ್ಬಿಟ್ಟು SSLC ಎಕ್ಸಾಮ್ 2 ರಿಸಲ್ಟ್ ಬಂದ ತಕ್ಷಣ ನಿಮಗೆ ಇದೇ ಒಂದು ಚಾನಲ್ ಅಪ್ಡೇಟ್ನ ಮಾಡ್ಕೊಡ್ತೀನಿ. ಸೆಕೆಂಡ್ PC ವಿದ್ಯಾರ್ಥಿಗಳಿಗೂ ಸೇಮ್. ಸೊ ಅವರಿಗೆ ಬಂದ್ಬಿಟ್ಟು ಬೇಗ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಿದ್ರು. 13ನೇ ತಾರೀಕು ಅವ್ರಿಗೂ ಎಕ್ಸಾಮ್ ನಡೀತು. ಸೊ ಇವತ್ತು 13ನೇ ತಾರೀಕು ಎಕ್ಸಾಮ್ ಅನ್ನೋದು ಎಂಡ್ ಆಗ್ತು ಸೆಕೆಂಡ್ PC ವಿದ್ಯಾರ್ಥಿಗಳಿಗೆ. 21ನೇ ತಾರೀಕು ಅವ್ರಿಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಿದ್ರೆ 1 ವೀಕ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 1 ವೀಕಲ್ಲಿ ಅನೌನ್ಸ್ನ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಜೂನ್ 7 ಒಳಗೆ ಬರುತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಮತ್ತು SSLC ವಿದ್ಯಾರ್ಥಿಗಳಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ SSLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಶರ್ಸು ರಿಪೀಟರ್ಸ್ಗೆ ಸಪ್ರೇಟಾಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕು ಚಾನಲಲ್ಲಿ ಕೂಡ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಆಗಲೇ ಹೇಳ್ದಂಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಹೆಲ್ಪ್ ನಾನು ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲ. ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.